ಆಯುರ್ವೇದ ಸಂಸ್ಕೃತಿ ದೇಶದಲ್ಲಿಯೇ ಶ್ರೇಷ್ಠವಾದದ್ದು. ಆಯುರ್ವೇದ ಚಿಕಿತ್ಸೆಯತ್ತ ಜನತೆಯ ಚಿತ್ತ ಎಂದು ಬೆಡಕಿಹಾಳದಲ್ಲಿ ಆಯುರ್ವೇದ ಆಚಾರ್ಯ ಡಾಕ್ಟರ್ ಚಂದ್ರಕಾಂತ್ ದೇಸಾಯಿ ಅವರು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಆಯುರ್ವೇದಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ವದ ಸ್ಥಾನವಿದ್ದು, ಜಗತ್ತಿನಲ್ಲಿ ಇಂದು ನಮ್ಮ ಸಂಸ್ಕೃತಿ ಆಯುರ್ವೇದದ ಕುರಿತು ಸುದೀರ್ಘ ಅಭ್ಯಾಸ ನಡೆಯುತ್ತಿದೆ. ಪ್ರಸ್ತುತ ಜಗತ್ತಿನಲ್ಲಿ ಇಂದು ಪ್ರಮುಖವಾಗಿ ಯುವಕರು ಯೋಗ, ಧ್ಯಾನ, ಪ್ರಾಣಾಯಾಮಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಿರುವುದರಿಂದ ರೋಗಮುಕ್ತ ಜೀವನದತ್ತ ಸಾಗುತ್ತಿದ್ದಾರೆಂದು ಆಯುರ್ವೇದ ಆಚಾರ್ಯ ಡಾಕ್ಟರ್ ಚಂದ್ರಕಾಂತ್ ದೇಸಾಯಿ ತಿಳಿಸಿದರು. त्याचबरोबर गेल्या 8 दिवसापासून या उपक्रमासाठी मी सातत्यानं मार्गदर्शन केलं ते आदरणीय कानिकर सर यांचे ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದ ಸಾಹಿತ್ಯ ಸಂಸ್ಕೃತಿ ಹಾಗೂ ವಿಚಾರ ವೇದಿಕೆಯ ವತಿಯಿಂದ ಕೊರೋನಾ ಸಂದರ್ಭದಲ್ಲಿ ಪ್ರತಿಯೊಬ್ಬರಲ್ಲಿ ಪ್ರತಿಕಾರ ಶಕ್ತಿ ಹೆಚ್ಚಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಉಚಿತ ಕಷಾಯ ಕೇಂದ್ರ ಉದ್ಘಾಟನಾ ಸಮಾರಂಭ ನಡೆಯಿತು. ಪ್ರಾರಂಭದಲ್ಲಿ ರಾಷ್ಟ್ರಪತಿ ಸಮಾಜ ಸೇವಾ ಪ್ರಶಸ್ತಿ ವಿಜೇತ ಚಂದಗಡದ ಸುನೀಲ್ ಕಾನೇಕರ್ ಅವರ ಹಸ್ತದಿಂದ ಸಸಿಗೆ ನೀರು ಹಾಕುವುದರ ಮೂಲಕ ಉಚಿತ ಕೇಂದ್ರದ ಉದ್ಘಾಟನೆ ಮಾಡಿದರು. ಹಿರಿಯ ಸಾಹಿತಿ ವಿಗೋ ವಡೇರ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದರು. ಸಮಾರಂಭದಲ್ಲಿ ವಿಚಾರ ವೇದಿಕೆಯ ಅಧ್ಯಕ್ಷ ಪ್ರಾಧ್ಯಾಪಕ ಎನ್.ಡಿ. ದಬಾಡೆ, ನೇಜ್ ಗ್ರಾಮದ ಹಿರಿಯರಾದ ಕೆ.ವಿ. ಜೋಶಿ ಅವರ ಹಸ್ತದಿಂದ ಡಾಕ್ಟರ್ ಚಂದ್ರಕಾಂತ್ ದೇಸಾಯಿ ಅವರಿಗೆ ಫಲಪುಷ್ಪ ನೀಡಿ ಸನ್ಮಾನಿಸಲಾಯಿತು. ನಂತರ ಬೆಡಕಿಹಾಳದ ಶಾಂತಿನಗರ್ ಸರ್ಕಲ್ನಲ್ಲಿ ಉಚಿತ ಕಷಾಯವನ್ನು ನೀಡಲಾಯಿತು. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಕೋತ್, ಹಿರಿಯ ನಾಯಕ ಗೋಪಾಲ್ ದಾದಾ ಪಾಟೀಲ್, ಅಶೋಕ್ ಅರಗಿ, ವಿಜಯರಾವ್ ಇನಾಮದಾರ್, ಸುಜಾತಾ ಕೋತ್, ತಾಲೂಕು ಪಂಚಾಯಿತಿ ಸದಸ್ಯ ಚಾನ್ಸಾಬ್ ಮುಲ್ಲಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೇಘಾ ಮೋಹಿತೆ, ಸದಸ್ಯರಾದ ಪೂರ್ಣಿಮಾ ಚಿಂಚನೆ, ವಿದ್ಯಾ ದೇಸಾಯಿ, ಪ್ರಮೋದ್ ಪಾಟೀಲ್, ಅಶ್ವಿನಿ ಚೌಲೆ ಸೇರಿದಂತೆ ವಿಚಾರ ವೇದಿಕೆಯ ಸರ್ವ ಸದಸ್ಯರು, ಶಿಕ್ಷಕರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.